ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ಗೆ. ಇವತ್ತಿನ ನಮ್ಮ ವಿಡಿಯೋ ಪ್ರಾರಂಭಿಸೋಣ. ಆನಂದಿಸಲು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿ. ಆ ಊರಿನಲ್ಲಿ ಸುನಂದಾ ಎಂದರೆ ಎಲ್ಲರಿಗೂ ಒಂದು ರೀತಿಯ ಗೌರವದ ಜೊತೆಗೆ ಕುತೂಹಲ. 38 ವರ್ಷದ ಸುನಂದಾ ಫಿಗರ್ ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಇದೆ. ಅವಳ ಎದೆ ಮೇಲೆ ನಂಗೆ ಮುಂಚಿನಿಂದಲೂ ಕಣ್ಣು ಇತ್ತು. ಸುನಂದಾ ತೊಡೆ ಬಾಳೆ ದಿಂಡಿನ ಹಾಗೆ ಕಾಣ್ತವಿತ್ತು. ಅವಳು ಯಾವಾಗಲೂ ನಮ್ಮ ಮನೆಯಾಗಿ ನಡೆದುಕೊಂಡು ಹೋಗುವಾಗ ಅವಳನ್ನು ನೋಡುತ್ತಾ ಇದ್ದೆ. ಅವಳು ನಮ್ಮ ಮನೆಗೆ ಕೆಲವೊಮ್ಮೆ ನೈಟಿ ಹಾಕಿಕೊಂಡು ಬರುತ್ತಿದ್ದಳು. ಅದರಲ್ಲಿ ಅವಳು ಒಳ್ಳೆ ಮಲಯಾಳಂ ಚಿತ್ರ ನಟಿಯಂತೆ ಕಾಣುತ್ತಿದ್ದಳು. ಅವಳ ಸೊಂಟದಲ್ಲಿದ್ದ ಕೊಬ್ಬು ಎಲ್ಲ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳನ್ನು ನೈಟಿಯಲ್ಲಿ ನೋಡಿದರಂತೂ ನನಗೆ ಕಾಯಲು ಸಾಧ್ಯವಾಗಲಿಲ್ಲ. ಇತ್ತೀಚೆಗಷ್ಟೇ ವಿಚ್ಛೇದನ ಪಡೆದು ತನ್ನ ಹಳೆಯ ಮನೆಯಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದಳು. ಅವಳ ನಡಿಗೆಯಲ್ಲಿ ಒಂದು ರೀತಿಯ ಗಾಂಭೀರ್ಯವಿತ್ತು. ಸುನಂದಾಳ ಮೈಮಾಟ ಪಕ್ವವಾದ ಹಣ್ಣಿನಂತೆ. ನೋಡಿದವರ ಕಣ್ಣು ಕುಕ್ಕುವಂತಿತ್ತು. ಅವಳ ನಡುವಿನ ಆ ಅಲ್ಪ ಬಳುಕುವಿಕೆ, ಅವಳ ಕುಲುಕುವ ಬೆಟ್ಟಗಳು ಮತ್ತು ಎದೆ ನೋಡಿ ಆಕಾಶ್ ಅವಳನ್ನು ಹೇಗಾದರೂ ಒಮ್ಮೆ ಅನುಭವಿಸಬೇಕು ಅಂತ ಕಾಯುತ್ತಾ ಇದ್ದ. ಅಗಲವಾದ ಕಣ್ಣುಗಳಲ್ಲಿದ್ದ ಕಾಂತಿಯುತ ನೋಟ ಮತ್ತು ಸದಾಕಾಲ ಅವಳನ್ನು ಆವರಿಸಿದ್ದ ಆ ನಿಗೂಢ ಮೌನ ಅವಳನ್ನು ವಿಶೇಷವಾಗಿಸಿತ್ತು. ಅವಳು ಧರಿಸುವ ಸೀರೆಯ ನೆರಿಗೆಯಿಂದ ಹಿಡಿದು ಅವಳ ಕುತ್ತಿಗೆಯ ಮೇಲೆ ಆಡುವ ಆ ಸಣ್ಣ ಕೂದಲಿನ ಎಳೆಯವರೆಗೂ ಒಂದು ಮಾದಕತೆ ಇತ್ತು. ಅವಳ ವಯಸ್ಸು ಅವಳಿಗೆ ಒಂದು ರೀತಿಯ ತೂಕವನ್ನು ನೀಡಿತ್ತು. ಅದು 20ರ ಹರೆಯದ ಹುಡುಗಿಯರಲ್ಲಿ ಸಿಗುತ್ತಿರಲಿಲ್ಲ. ಅದೇ ಆಕರ್ಷಣೆಗೆ ಬಿದ್ದವನು ಪಕ್ಕದ ಮನೆಯ 24 ವರ್ಷದ ಚುರುಕಾದ ಯುವಕ ಆಕಾಶ್. ಹೀಗೆ ಒಂದು ದಿನ ಬಯಸದೆ ಬಂದ ಭಾಗ್ಯದಂತೆ ಅವಳ ಜೊತೆ ಮಲಗಿದೆ. ಆಕಾಶ್ ಕಾಲೇಜು ಮುಗಿಸಿ ಕೆಲಸಕ್ಕೆ ಸೇರಿದ್ದ ಹೊಸಬ. ಸುನಂದಾಳನ್ನು ಕಂಡ ದಿನದಿಂದಲೂ ಅವನಿಗೆ ಅವಳ ಮೇಲೆ ಏನೋ ಒಂದು ರೀತಿಯ ಸೆಳೆತ. ಒಂದು ದಿನ ಸಂಜೆ ಮಳೆ ವಿಪರೀತವಾಗಿ ಸುರಿಯುತ್ತಿದ್ದಾಗ ಸುನಂದಾಳ ಮನೆಯ ಶಾರ್ಟ್ ಸರ್ಕ್ಯೂಟ್ ಆಗಿ ಇಡೀ ಮನೆ ಕತ್ತಲೆಯಲ್ಲಿ ಮುಳುಗಿತ್ತು. ದೀಪ ಹಿಡಿದು ಆಕಾಶ್ ಸಹಾಯಕ್ಕೆ ಬಂದಾಗ ಅವರಿಬ್ಬರ ನಡುವಿನ ಅಂತರ ತುಂಬಾ ಕಡಿಮೆಯಿತ್ತು. ಕತ್ತಲೆಯಲ್ಲಿ ಆಕಾಶ್ ಸ್ವಿಚ್ ಬೋರ್ಡ್ ಸರಿಪಡಿಸುವಾಗ ಅವನ ಕೈ ಆಕಸ್ಮಿಕವಾಗಿ ಸುನಂದಾಳ ಮೃದುವಾದ ಭುಜಕ್ಕೆ ತಾಕಿತು. ಸುನಂದಾ ಒಮ್ಮೆಲೆ ಬೆಚ್ಚಿಬಿದ್ದಳು. ಆದರೆ ಅವಳು ಹಿಂದೆ ಸರಿಯಲಿಲ್ಲ. ಆಂಟಿ ದೇಹದ ಇಂಚು ಬಿಡದೆ ಮುತ್ತಿಕ್ಕುತ್ತ ಇದ್ದೆ. ಚೆನ್ನಾಗಿ ಇತ್ತು. ಅಯ್ಯೋ ಅಮ್ಮ ಅಂತ ಆನಂದ ಪಡುತ್ತಾ ನನ್ ಬೆನ್ನು ಪರ್ಚ್ತಾ ಇದ್ದಳು. ಆ ಕ್ಷಣದಲ್ಲಿ ಅವಳ ಒಂಟಿತನ ಮತ್ತು ಆಕಾಶ್ನ ಯೌವನದ ತುಡಿತ ಒಂದಕ್ಕೊಂದು ಸಂಧಿಸಿದವು. ಇಡೀ ರಾತ್ರಿ ಆಕಾಶ್ ಅವಳ ಜೊತೆ ಆಟವಾಡಿದ. ಆಕಾಶ್ ಅವಳ ಕಣ್ಣುಗಳನ್ನು ನೋಡಿದಾಗ ಅಲ್ಲಿ ಕೇವಲ ಕೃತಜ್ಞತೆ ಇರಲಿಲ್ಲ, ಬದಲಾಗಿ ಅತೃಪ್ತ ಪ್ರೇಮದ ಹಸಿವಿತ್ತು. ಆ ಸಂಜೆ ಸುನಂದಾಳಿಗೆ ಆಕಾಶ್ ಕೇವಲ ನೆರೆಮನೆಯ ಹುಡುಗನಾಗಿ ಕಾಣಲಿಲ್ಲ, ತನ್ನ ಬಾಳಿನ ಒಂಟಿತನವನ್ನು ದೂರ ಮಾಡುವ ಸಾಥಿಯಾಗಿ ಕಂಡ. ದಿನಗಳು ಕಳೆದಂತೆ ಅವರ ಭೇಟಿ ಹೆಚ್ಚಾಯಿತು. ಒಂದು ರಾತ್ರಿ ಮನೆಯೊಳಗೆ ಗಾಳಿ ಬೀಸದಿದ್ದರೂ ವಾತಾವರಣದಲ್ಲಿ ಕಾವು ಇತ್ತು. ಸುನಂದಾ ತನ್ನ ಹಜಾರದಲ್ಲಿ ಮಲಗಿದ್ದಾಗ ಆಕಾಶ್ ಬಂದ. ಅಂದು ಸುನಂದಾ ಹಗುರವಾದ ರೇಷ್ಮೆ ಬಟ್ಟೆ ಧರಿಸಿದ್ದಳು. ಆಕಾಶ್ ಅವಳ ಹತ್ತಿರ ಕುಳಿತು ಅವಳ ಕೈಯನ್ನು ನಿಧಾನವಾಗಿ ತನ್ನ ಕೈಗೆ ತೆಗೆದುಕೊಂಡಾಗ ಸುನಂದಾಳ ದೀರ್ಘವಾದ ಉಸಿರಾಟದ ಸದ್ದು ಆ ಕೋಣೆಯ ನಿಶ್ಶಬ್ದವನ್ನು ಭೇದಿಸಿತು. ಅವನ ಬೆರಳುಗಳು ಅವಳ ಅಂಗೈ ಮೇಲೆ ಸವರುತ್ತಿದ್ದಾಗ ಸುನಂದಾಳ ಮೈಯಲ್ಲಿ ಒಂದು ರೀತಿಯ ಮಿಂಚು ಹರಿಯಿತು. ಆಕಾಶ್ ಅವಳ ಕುತ್ತಿಗೆಯ ಹತ್ತಿರ ಬಂದು ಮೃದುವಾಗಿ ಉಸಿರು ಬಿಟ್ಟ. ಸುನಂದಾ, ನಿಂಗೆ ನಿಜವಾದ ಆಟ ಏನು ಅಂತ ತೋರಿಸುತ್ತೇನೆ. ಬೇಡ ಅನ್ನಬೇಡ ಅಂತ ಹೇಳಿ ದೀರ್ಘವಾಗಿ ಚುಂಬಿಸತೊಡಗಿದೆ. ಅವಳು ಬೇಡ ಬೇಡ ಅಂತ ಹೇಳುತ್ತಾ ಇದ್ದವಳು ನಿಧಾನವಾಗಿ ನನಗೆ ಶರಣಾಗತೊಡಗಿದಳು. ಅವಳು ಈಗ ಬೇಡ ಬೇಡ ಅಂತ ಮೆಲ್ಲಗೆ ನರಳತೊಡಗಿದಳು. ನಾನು ಅವಳನ್ನು ತಿರುಗಿಸಿ ಅವಳ ತುಟಿಗೆ ತುಟಿ ಸೇರಿಸಿದೆ. ನಿಧಾನವಾಗಿ ಶುರು ಮಾಡಿದೆ. ಅವಳು ಕೂಡ ಈಗ ಫುಲ್ ಮೂಡ್ಗೆ ಬಂದಿದ್ದಳು. ನನ್ನ ಮುಖವನ್ನು ಹಿಡಿದುಕೊಂಡು ಸಹಕರಿಸುತ್ತಾ ಕಿಸ್ ಮಾಡುತ್ತಿದ್ದಳು. ನಾನು ಅವಳನ್ನು ಗೋಡೆಗೆ ಒರಗಿಸಿ 10 ನಿಮಿಷ ನಿರಂತರವಾಗಿ ಕಿಸ್ ಮಾಡಿದೆ. ಅವಳು ಕಣ್ಣು ಮುಚ್ಚಿ ಆ ಕ್ಷಣವನ್ನು ಆಸ್ವಾದಿಸಿದಳು. ಅವರ ನಡುವೆ ಶಬ್ದಗಳಿರಲಿಲ್ಲ, ಕೇವಲ ಹೃದಯದ ಬಡಿತದ ಸದ್ದಿತ್ತು. ಆಕಾಶ್ನ ತಾರುಣ್ಯದ ಕಸು ಮತ್ತು ಸುನಂದಾಳ ಅನುಭವಿ ಪ್ರೇಮದ ತುಡಿತ ಒಂದಾಗಿ ಆ ರಾತ್ರಿ ಒಂದು ಸುಂದರ ಕಾವ್ಯದಂತೆ ಮೂಡಿಬಂತು. ಅದು ಕೇವಲ ದೈಹಿಕ ಮಿಲನವಾಗಿರಲಿಲ್ಲ, ಇಬ್ಬರೂ ಹಸಿದ ಆತ್ಮಗಳ ತೃಪ್ತಿಯಾಗಿತ್ತು. ಆ ದಿನದ ನಂತರ ಅದು ಅವರ ಜೀವನದ ಅವಿಭಾಜ್ಯ ಅಂಗವಾಯಿತು.
ಮಧ್ಯಾಹ್ನದ ಬಿಡುವಿನ ವೇಳೆಯಲ್ಲಿ ಅಥವಾ ಯಾರೂ ಇಲ್ಲದ ಮಧ್ಯರಾತ್ರಿಯಲ್ಲಿ ಸುನಂದಾಳ ಮನೆಯಲ್ಲಿ ಒಂದು ಗುಪ್ತ ಲೋಕ ಸೃಷ್ಟಿಯಾಗುತ್ತಿತ್ತು. ಅವರಿಬ್ಬರೂ ಆ ಸುಖದ ಅಲೆಗಳಲ್ಲಿ ತೇಲುತ್ತಿದ್ದರು. ಸುನಂದ ಈಗ ಮೊದಲಿನಂತಿರಲಿಲ್ಲ. ಅವಳ ಮುಖದಲ್ಲಿ ಒಂದು ಹೊಸ ಕಳೆ ಬಂದಿತ್ತು. ಅವಳ ನಗುವಿನಲ್ಲಿ ಆಕಾಶ್ನ ಪ್ರೀತಿಯ ಛಾಯೆಯಿತ್ತು. ಸಮಾಜಕ್ಕೆ ಅವರಿಬ್ಬರೂ ಕೇವಲ ಪಕ್ಕದ ಮನೆಯವರು. ಆದರೆ ಆ ಬಾಗಿಲು ಮುಚ್ಚಿದ ಮೇಲೆ ಸುನಂದ ಮತ್ತು ಆಕಾಶ್ ಒಬ್ಬರಿಗೊಬ್ಬರು ಮಾದಕ ಪ್ರೇಮಿಗಳು. ಈ ಸಂಬಂಧಕ್ಕೆ ಹೆಸರಿಲ್ಲದಿದ್ದರೂ ಅಲ್ಲಿ ಸಿಗುವ ತೃಪ್ತಿ ಅದ್ಭುತವಾಗಿತ್ತು. ಆದರೆ ಈ ಸಮಾಜಕ್ಕೆ ಈ ರಹಸ್ಯ ತಿಳಿಯುತ್ತದೆ. ಈ ಅಪರೂಪದ ಸಂಬಂಧದ ಅಂತ್ಯವೇನು? ಅದು ಒಂದು ಸುಂದರ ರಹಸ್ಯವಾಗಿಯೇ ಉಳಿಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಇನ್ನೂ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಯೇ ಬಿಟ್ಟು ಬೆಲ್ ಐಕಾನ್ ಒತ್ತಿ.